ಹಲೋ ಮೈ ಲವ್ಲಿ ಲೇಡೀಸ್, ಎಲ್ಲ ಹೇಗಿದ್ದೀರಾ? ಇವತ್ತೊಂದು ಅಥೆಂಟಿಕ್ ಕೇರಳ ಡಿಶ್ ಒಂದಿಗೆ ಬಂದಿದ್ದೀನಿ. ಯಾವುದು ಗೊತ್ತಾ? ಇವಾಗ ವಿಡಿಯೋ ನೋಡಿದ ತಕ್ಷಣ ಗೆಸ್ ಮಾಡಿದ್ರಾ ಯಾವುದು ಅಂತ? ಇಡಿಯಾಪಂ ವಿತ್ ವೆಜಿಟೇಬಲ್ ಸ್ಟ್ಯೂ ಆ್ಯಂಡ್ ತೇಂಗಾ ಪಾಲ್. ಮಾಡೋದು ತುಂಬ ಸುಲಭ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣವಾ? ಒಂದು ಕುಕ್ಕರ್ ಇಟ್ಬಿಟ್ಟು ಒಂದೇ ಒಂದು ಏಲಕ್ಕಿ, ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ ಪೀಸು, ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ, 7 ಇಂದ 8 ಗೋಡಂಬಿ ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಮೊದಲು ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿದ ಕೆಲಸ ಎಲ್ಲ ಸುಲಭವಾಗಿ ಮಾಡ್ಬೋದು. ಕುಕ್ಕರಲ್ಲಿ 1 ಟೀ ಸ್ಪೂನ್ ಆಯಿಲ್ ಹಾಕಿ ಒಂದೇ ಒಂದು ಈರುಳ್ಳಿನ ಒಂಬಣ್ಣ ಬರೋವರೆಗೂ ಬಾಡಿಸಿ, ಕರ್ಬೇವಿನ ಸೊಪ್ಪು ಮತ್ತು ನಿಮ್ಮ ಚಾಯ್ಸಲ್ಲಿ ಯಾವ ತರಕಾರಿ ಏನಾದ್ರು ತೊಗೋಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನೀವು ಬಟಾಣಿ, ಗೋಬಿ, ಕಾರ್ನ್ಸು ಯಾವುದಾದ್ರೂ ಹಾಕೋಬೋದು. ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರಲ್ಲಿ 1 ರಿಂದ 2 ವಿಜಿಲ್ ಕೂಗಿಸ್ಕೊಳ್ಳಿ. ತರಕಾರಿ ಬೇಯೋಷ್ಟೊತ್ತಲ್ಲಿ ನಾವಿಲ್ಲಿ ಇಡಿಯಪ್ಪಂ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಯೂಶಲ್ ಆಗಿ 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ ಅಷ್ಟು ನೀರು ಬೇಕಾಗತ್ತೆ. ಆದರೆ ಅಕ್ಕಿ ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ರೆಡಿಮೇಡ್ ಅಕ್ಕಿ ಹಿಟ್ಟನ್ನೇ ತಗೊಂಡಿದ್ದೀನಿ 1 ಕಪ್ಪು. ಈಗ ಕುದೀತಾ ಇರೋ ನೀರನ್ನ ಅಕ್ಕಿ ಹಿಟ್ಟಿಗೆ ನಿಧಾನಕ್ಕೆ ಸೇರಿಸ್ಕೊಂಡು ಮೆತ್ತಗೆ ಸಾಫ್ಟ್ ಆಗಿ ಹಿಟ್ಟನ್ನ ಕಲಿಸ್ಕೋಬೇಕು. ಬಿಸಿ ಇರುತ್ತೆ, ನೋಡ್ಕೊಂಡು ಸ್ಪೂನಲ್ಲಿ ಫಸ್ಟ್ ತಿರುಬಿಟ್ಟು ಆಮೇಲೆ ಕೈಯಲ್ಲಿ ನಾದ್ಕೊಳ್ಳಿ. 1-2 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಹಬೇಲಿ ಅದು ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ, ನೀರು ಡಿಪೆಂಡ್ ಆಗುತ್ತೆ. ನೋಡಿ, 2 ಟೇಬಲ್ ಸ್ಪೂನ್ ಅಷ್ಟು ನೀರು ಉಳ್ಕೊಂಡಿದೆ. ಇವಾಗ ಇಲ್ಲಿ ಬಿಲ್ಲೆಗಳನ್ನ ತೋರಿಸ್ತಾ ಇದ್ದೀನಿ. ಇದು ಚಕ್ಲಿ ಉರುಳಲ್ಲಿ ಬರೋಂಥ ಬಿಲ್ಲೆಗಳು. 6 ರಿಂದ 7 ಬಿಲ್ಲೆಗಳಿರುತ್ತೆ. ನಾನಿವತ್ತು ಖಾರ ಸೇವೆ ಮಾಡೋಂಥ ಬಿಲ್ಲೆಯಲ್ಲಿ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಬರುತ್ತೆ. ಅದೇ ನಾವು ಪುಳಿಯೋಗರೆನೋ ಚಿತ್ರಾನ್ನನೋ ಮಾಡ್ತಿದ್ರೆ ಇನ್ನೂ ಸಣ್ಣ ಸಣ್ಣ ಹೋಲ್ಸ್ ಬರುತ್ತೆ ನೋಡಿ, ಆ ಬಿಲ್ಲೆ ಯೂಸ್ ಮಾಡ್ತಾ ಇದ್ದೆ. ಇವತ್ತು ಇಡಿಯಪ್ಪಂಗೆ ಹಂಗೆ ನಾವು ಇಡಿಯಪ್ಪಂಗೆ ಸ್ಟೂ ಮತ್ತು ತೇಂಗಾ ಪಾಲಲ್ಲಿ ತಿಂತಾ ಇರೋದ್ರಿಂದ ಸ್ವಲ್ಪ ದಪ್ಪ ಹೋಲ್ ಇರೋದ್ರಲ್ಲೇ ಮಾಡ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು 1 ನಿಮಿಷ ಈ ಇಡಿಯಪ್ಪಂ ಮಾಡೋಕ್ಕೆ ಮುಂಚೆ. ಮತ್ತೆ ಒರಳಲ್ಲಿ ಎಷ್ಟು ಇಡಿಸುತ್ತೋ ಅಂದಾಜ್ ಮೇಲೆ ಆ ಥರ ರೌಂಡ್ ಆಗಿ 2 ರಿಂದ 3 ಉಂಡೆಗಳನ್ನ ಮಾಡಿಟ್ಕೊಳ್ಳಿ. ಸುಲಭ ಆವಾಗ ಮಾಡ್ಕೊಳ್ಳೋಕ್ಕೆ. ನನ್ನ ಹತ್ರ ಇಡಿಯಪ್ಪಂ ಸ್ಟ್ಯಾಂಡೇ ಇದೆ. ಅದರಲ್ಲಿ 6 ಪ್ಲೇಟ್ ಕೊಟ್ಟಿರ್ತಾರೆ, ಈ ಥರ ಹೋಲ್ಸ್ ಇರೋಂಥ ಪ್ಲೇಟು. ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ, ಸ್ಟೀಲ್ ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ಇದು. ಇಟ್ಕೊಂಡ್ಬಿಟ್ರೆ ನೀವು ತುಂಬ ಹೆಲ್ಪ್ ಆಗುತ್ತೆ. ಒಂದು ಇಡಿಯಪ್ಪಂ ಮಾಡ್ಕೋಬಹುದು, ಇಲ್ಲ ಹಪ್ಪಳ ಮಾಡ್ತೀವಲ್ಲ ಅದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಕೆಲವೊಂದು ಸತಿ ಏನಾಗುತ್ತೆ, ಈ ಮೋಮೋಸ್ ಮಾಡ್ಬೇಕಾದ್ರೆ ಇಲ್ಲ ಕಡುಬು ಮಾಡ್ಬೇಕಾದ್ರೂ ಕೂಡ ಇದು ಯೂಸ್ ಆಗುತ್ತೆ. ಒಂದ್ಸತಿ ತೆಗೆದಿಟ್ಕೊಂಡ್ಬಿಟ್ರೆ ಭಾಳ ಉಪಯೋಗ. ನೋಡಿ, 6 ಪ್ಲೇಟ್ಗೂ ನಾನು ಒಂದೊಂದು ಇಡಿಯಪ್ಪ ಬರೋ ಥರ ಹಿಂಡ್ತಾ ಇದ್ದೀನಿ. ಇದೇ ನೀವು ಸ್ಟ್ಯಾಂಡ್ ಇರಲಿಲ್ಲ ಅಂದರೆ ಮಾಮೂಲಿ ಇಡ್ಲಿ ಮಾಡ್ತಿರಲ್ಲ, ಆ ಸ್ಟ್ಯಾಂಡಲ್ಲೇ ಆ ಗುಳಿಲಿ ಒಂದೊಂದು ಇಡಿಯಪ್ಪನ ಮಾಡ್ಕೋಬಹುದು. ಸೇಮ್ ಇಡ್ಲಿ ಮಾಡೋ ಪ್ರೊಸೀಜರೇನೆ, ಬಟ್ ಇಡಿಯಪ್ಪಂ ಸ್ಟ್ಯಾಂಡಲ್ಲಿ ಮಾಡ್ತಾ ಇದ್ದೀನಿ ನಾನು ಅಷ್ಟೇನೆ. 20 ರಿಂದ 25 ನಿಮಿಷ ಬೇಕಾಗತ್ತೆ. ನಾನು ಕುಕ್ಕರಲ್ಲೇನೆ ಸ್ವಲ್ಪ ನೀರು ಹಾಕಿ ಈ ಇಡಿಯಪ್ಪಂ ಸ್ಟ್ಯಾಂಡ್ನ ಇಡ್ತಾ ಇದ್ದೀನಿ. ಇದು ಬೇಯೋಷ್ಟೊತ್ತಲ್ಲಿ ನಾವು ಇನ್ನೊಂದು ಕಡೆ ಸ್ಟ್ಯೂ ರೆಡಿ ಮಾಡ್ಕೊಳ್ಳೋಣ. ಹೆಂಗಿರು ಮಸಾಲ ರುಬ್ಬಿದೀವಲ್ವಾ, ಬೇಗ ಆಗತ್ತೆ. ನೋಡಿ, ಕುಕ್ಕರಲ್ಲಿ ಜೋಡಿಸ್ತಾ ಇದ್ದೀನಿ. ವಿಷಲ್ ಹಾಕಬಾರ್ದು, ಜಸ್ಟ್ ಹಾಗೆ ಮುಚ್ಚಳ ಮುಚ್ಚಿ ಒಂದು 25 ನಿಮಿಷ ಇಟ್ಟರೆ ರೆಡಿ. ಈಗ ಬಾಣಲೆ ಇಟ್ಬಿಟ್ಟು 1 ಟೀ ಸ್ಪೂನ್ ಆಯಿಲ್ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಅರ್ಧ ಸ್ಪೂನಷ್ಟು ಜೀರಿಗೆ ಕಾಳು, ಮತ್ತು 1 ಇಂಚು ಚಕ್ಕೆ, 4 ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಬೇಯಿಸಿರೋಂಥ ತರಕಾರಿನ ಹಾಕಿ ರುಬ್ದಂಥ ಮಸಾಲಾನ ಸೇರಿಸಿ ಒಂದು ಕುದಿ ಬಂದರೆ ವೆಜಿಟೇಬಲ್ ಸ್ಟೂ ರೆಡಿ ಆಗುತ್ತೆ. ಕನ್ಸಿಸ್ಟೆನ್ಸಿಗೆ ನೀವು ನೋಡ್ಕೊಳ್ತಾ ಒಂಚೂರು ನೀರು ಹಾಕೋಬೋದು. ಲಾಸ್ಟಲ್ಲಿ ಚೆನ್ನಾಗಿ ಕುದೀತಾ ಇದ್ದಾಗ ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ರೆ ಇಡಿಯಪ್ಪಂ ಕಾಂಬಿನೇಷನ್ ವೆಜಿಟೇಬಲ್ ಸ್ಟೂ ಸೂಪರಾಗಿ ರೆಡಿ ಆಯಿತು. ಈಗ ಇನ್ನೊಂದು ಹೇಳೋದ್ನಲ್ಲ, ಯಾವ್ದು ಹೇಳಿ? ತೇಂಗಾ ಪಾಲ್ ಮಾಡೋದು ಹೇಗೆ ನೋಡ್ಕೊಳ್ಳೋಣ. 1 ಕಪ್ಪು ಬೆಲ್ಲ ತುರಿದ್ಬಿಟ್ಟಾರು ತಗೊಳ್ಳಿ, ಇಲ್ಲ ಪುಡಿನಾರು ತಗೊಳ್ಳಿ. ಇದಕ್ಕೇನು ಪಾಕ ಬರೋದೆಲ್ಲ ಏನೂ ಬೇಡ, ಕರಗಿಸಿದ್ರೆ ಸಾಕು. ಇದಕ್ಕೆ ಕುದಿ ಬಂದಾಗ ಶೋಧಿಸ್ಕೋಬೇಕು ನೀವು. ಕಲ್ಲು ಮಣ್ಣು ಇರುತ್ತಲ್ವ ಕೆಲವೊಂದ್ಸತಿ, ಶೋಧಿಸ್ಕೊಂಡು ನಾನೊಂದು ಪಾತ್ರೆಯಲ್ಲಿ ಹಾಕಿ ಬೆಲ್ಲದ ನೀರನ್ನ ಕರಗಿಸಿದ್ಮೇಲೆ 1 ಕಪ್ಪು ತೇಂಗಾ ಪಾಲು ಅಂದರೆ ತೆಂಗಿನಕಾಯಿ ಹಾಲು, ಮತ್ತೆ 1 ಕಪ್ಪು ಮಾಮೂಲಿ ಕಾಫಿಗೆಲ್ಲ ಮಾಡ್ಕೊತೀವಲ್ಲ ಹಸುವಿನ ಹಾಲು, ಎರಡನ್ನೂ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ಇದು ಕುದ್ರೆ 1 ಚಿಟಿಕೆ ಏಲಕ್ಕಿ ಪುಡಿ ಸೇರಿಸಿ ಇಳಿಸಿದ್ರೆ ತೇಂಗಾ ಪಾಲ್ ಸೂಪರಾಗಿ ರೆಡಿ ಆಗುತ್ತೆ. ನೀವು ತೆಂಗಿನಕಾಯಿನ ತುರಿದು ರುಬ್ಬಿ ಮಿಕ್ಸಿ ಜಾರಲ್ಲಿ ಹಿಂಡಿ ಆ ಥರ ತೆಂಗಿನಕಾಯಿ ಹಾಲನ್ನು ಹಾಕೋಬೋದು. ನಾನಿಲ್ಲಿ ಫಾಸ್ಟಾಗಿ ಮಾಡಬೇಕು ಅಂತ ಇನ್ಸ್ಟೆಂಟ್ ಸಿಗುತ್ತಲ್ಲ ತೇಂಗಾ ಪಾಲ್ ಅಂತ ರೆಡಿಮೇಡ್, ಅದನ್ನೇ ಹಾಕಿದ್ದೀನಿ. ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಸುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿ ಬರುತ್ತೆ. ಬಾಯ್.